ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಸೊ ಈಗಷ್ಟೇ ಒಂದು ಒಳ್ಳೆಯ ಮೂವಿ ನೋಡ್ಕೊಂಡು ಬಂದೆ. ಸೊ ಇದು ಆಲ್ರೆಡಿ ಗೊತ್ತು ಯಾವ ಮೂವಿ ರಿಲೀಸ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ KD ಸಿನಿಮಾ ರಿಲೀಸ್ ಆಯಿತು. ಸೊ KD ಸಿನಿಮಾ ಹೇಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕನ್ನಡ ಒಂದು ಚಿತ್ರರಂಗಕ್ಕೆ ಮತ್ತೊಂದು ಹೆಮ್ಮೆಯ ಚಿತ್ರ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿದೆ. ಆ ಸಿನಿಮಾದ ಪ್ರತಿಯೊಂದು ಡೈಲಾಗ್ಗಳಾಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಾಗಿರ್ಬೋದು. ಈಗ ಪ್ರತಿಯೊಬ್ಬ ಏನಾದರೂ ಒಂದು ಸನ್ನಿವೇಶವನ್ನು ಎದುರಿಸಬೇಕಾದ್ರೆ ಅಥವಾ ಏನಾದರೂ ಒಂದು ಅವನಿಗೆ ತೊಂದರೆ ಆದಾಗ ಅವ್ನು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ, ಸೊ ಇಂತೆಲ್ಲ ಸಾಕಷ್ಟು ಒಂದು ವಿಷಯಗಳು ಈ ಸಿನಿಮಾದಲ್ಲಿ ಅಡಗಿದೆ ಅಂತಲೇ ಹೇಳ್ಬೋದು. ಆದರೆ ಸಿನಿಮಾದ ಬಗ್ಗೆ ಸಾಕಷ್ಟು ಒಂದು ಒಳ್ಳೆಯ ಅಭಿಪ್ರಾಯವನ್ನು ಜನರು ಕೂಡ ಇಟ್ಕೊಂಡಿದ್ದಾರೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಹೆಮ್ಮೆಯ ಚಿತ್ರ ಬಂತು ಅಂತ ಹೇಳಿದ್ರು ತಪ್ಪಾಗಲ್ಲ, ಅಷ್ಟು ಚೆನ್ನಾಗಿದೆ. ಆ ಕ್ಲೈಮ್ಯಾಕ್ಸ್ ಸೀನ್ ಅಂತೂ ಮಸ್ತ್ ಇದೆ, ಅಲ್ಟಿಮೇಟ್ ಆಗಿ ಬರ್ತಾರೆ ಪ್ರೇಮ್ ಸರ್ ಅವರು. ಹಾಗೆ ಕ್ರಾಂತಿ ಅವರ ಕೈಯಿಂದ ಮೂಡಿ ಬಂದಂತಹ ಒಂದು ಚಿತ್ರ ಆಗಿರ್ಬೋದು, ಆ ಸಿನಿಮಾದ ಡೈಲಾಗ್ಗಳಾಗಿರ್ಬೋದು, ಎಲ್ಲವೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುವಂಥದ್ದು. ಇನ್ನು ಆ ಸಿನಿಮಾದ ಹಾಡುಗಳು ಆಲ್ರೆಡಿ ಗೊತ್ತು, ಹಾಡು ಬಗ್ಗೆ ಹೇಳೋದೇ ಬೇಡ. ಪ್ರೇಮ್ ಮತ್ತು ಅರ್ಜುನ್ ಜನ್ಯ ಅವರ ಒಂದು ಕಾಂಬಿನೇಷನಲ್ಲಿ ಸಖತ್ತಾಗಿ ಕೆಲವೊಂದು ಹಾಡುಗಳು ಸಿಕ್ಕಾಪಟ್ಟೆ. ಆ ಸಿನಿಮಾದ ಪ್ರತಿಯೊಂದು ಹಾಡುಗಳು ಕೂಡ ಎಲ್ಲ ಹಾಡುಗಳು ಚೆನ್ನಾಗಿದೆ. ಸೊ ಆ ಹಾಡುಗಳಾಗಿರ್ಬೋದು, ಅಲ್ಲಿ ಕೆಲವೊಂದು ಫೈಟಿಂಗ್ ಸೀನ್ಸ್ಗಳಾಗಿರ್ಬೋದು, ಅಥವಾ ಸಿಚುವೇಶನ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು, ಆ ಸಿಚುವೇಶನನ್ನು ಜನರನ್ನು ಹಿಡಿದಿಡುವಂತಹ ಒಂದು ಶಕ್ತಿ ಏನಿದೆ ಈ KD ಸಿನಿಮಾಕ್ಕಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿತ್ತು. ಇನ್ನೇನು ವೀಕೆಂಡ್ ಬಂತು, ವೀಕೆಂಡ್ಗೆ ಯಾವುದು ಒಳ್ಳೆ ಸಿನಿಮಾ ನೋಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, KD ನೋಡಂತೂ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಫಿದಾ ಆಗೋದಂತೂ ಗ್ಯಾರಂಟಿ. ಅದರಲ್ಲೂ ನಮ್ಮ ಧ್ರುವ ಸರ್ಜಾ ಅವರ ನಟನೆ ಆಗಿರ್ಬೋದು. ಸೊ ಇದು ಅವರ ಈ ಜರ್ನಿಗೆ ಇದು KD ಸಿನಿಮಾ ಏನಾಗಿದೆ ತುಂಬ ಒಂದು ಹೆಲ್ಪ್ಫುಲ್ ಆಗುವಂತಹ ಸಿನಿಮಾ ಅಂತ ಹೇಳ್ಬೋದು. ಆದರೂ ಪ್ರೇಮ್ ಮತ್ತು ನಮ್ಮ ಧ್ರುವ ಸರ್ಜಾ ಅವರಿಗೆ ಒಂದು ಕಂಬ್ಯಾಕ್ ಕೊಡುವಂತಹ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಅಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಸೀನ್ಗಳಲ್ಲಾಗಿರ್ಬೋದು, ಹೀರೋಯಿನ್ ಪಾತ್ರವನ್ನು ಮಾಡ್ತಿರುವಂತಹ ರೇಷ್ಮಾ ಅವರು ಕೂಡ ಅಷ್ಟೇ, ರೇಷ್ಮಾ ಅವರ ಪಾತ್ರ ಕೂಡ ಅಷ್ಟೇ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಮಚ್ಚ ಲಕ್ಷ್ಮಿ ಅನ್ನೋ ಪಾತ್ರ ಏನಿದೆ, ಎಲ್ಲರನ್ನ ಎದುರಾಕೊಂಡು ಒಂದು ಹೆಣ್ಣು ಯಾವ ರೀತಿ ಸಮಾಜದಲ್ಲಿ ಬದಬೇಕು, ಯಾರಿಗೂ ತಲೆ ಬಗ್ದೆ ಇಡೀ ರೌಡಿಸಮ್ ಅಲ್ಲಿ ಓಡಾಡೋದು, ಸೊ ಆ ಥರ ಒಂದು ಪಾತ್ರವನ್ನು ಮಾಡಿರುವಂಥದ್ದು. ಸೊ ಆ ಪಾತ್ರವನ್ನು ನೋಡಿದಾಗ ಸಾಕಷ್ಟು ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಅಷ್ಟು ರಗಡಾಗಿರುವ ಪಾತ್ರ. ಸೊ ಈ ಪ್ರೇಮ ಅವರ ಒಂದು ಸಾರಥ್ಯದಲ್ಲಿ ಬರುವಂಥ ಕಥೆಗಳಲ್ಲಿ ನಾವು ನೋಡಿದಾಗ ಸಾಕಷ್ಟು ಒಂದು ಹೆಣ್ಣು ಮಕ್ಕಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆದರೆ ಒಂದು ವಿವಾದ ಆಯಿತು, ಹಾಡಿನ ಬಗ್ಗೆ ವಿವಾದ ಆಯಿತು. ಸೊ ಹಾಡೆಲ್ಲ ಹೋಗಿ ಅದರ ಒಂದು ಏನು ಆ ಹಾಡಿನ ಇಲ್ಲಿ ಈ ಚಿತ್ರದಲ್ಲಿ ಏನು ತೋರಿಸಿಲ್ಲ ಹಾಡಿನ ಬಗ್ಗೆ. ಸೊ ಅದ್ಯಾವುದು ಹಾಡು ಈ ಚಿತ್ರದಲ್ಲಿ ಕಾಣಿಸ್ಕೊಳ್ಳಲ್ಲ. ಸೊ ಹಾಗಾಗಿ ಹಾಡಿನ ಬಗ್ಗೆ ಸಾಕಷ್ಟು ವಿವಾದವನ್ನು ಇಟ್ಟಿತ್ತು. ಸೊ ಎಲ್ಲೋ ಒಂದು ಕಡೆದು KDಗೆ ಕಪ್ಪು ಚುಕ್ಕೆ ಆಗುತ್ತಾ ಅನ್ನೋ ಒಂದು ರೀತಿಯಲ್ಲಿತ್ತು. ಸೊ ಅದೆಲ್ಲೂ ಕೂಡ ನಮ್ಗೆ ಕಾಣಿಸೋದಿಲ್ಲ. KDಯ ಒಂದು ಲೆವೆಲೇ ಚೇಂಜ್ ಆಗಿದೆ. ಸಾಕಷ್ಟು ಒಂದು ಈಗಲೂ ಕೂಡ ಅಷ್ಟೇ ಟಿಕೆಟ್ಗಳು ಬುಕ್ ಆಗ್ತಾ ಇದೆ, ಪ್ರತಿಯೊಂದರಲ್ಲೂ ಸೋಲ್ಡ್ ಔಟ್ಗಳು ಕೂಡ ಕಾಣಿಸ್ತಾ ಇದೆ. ಸೊ ಎಲ್ಲ ಕಡೆ ಟಿಕೆಟ್ಗಳು ಕೂಡ ಅಷ್ಟೇ ಬೇಗ ಬೇಗ ಬುಕ್ ಆಗ್ತಾ ಇದೆ. ಸೊ ಸಿನಿಮಾ ನೋಡ್ಕೊಂಡು ಬಂದವರು ಕೂಡ ಅಷ್ಟೇ ಒಂದೊಳ್ಳೆ ರೆಸ್ಪಾನ್ಸ್ಗಳನ್ನ ಕೊಡ್ತಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಹೆಮ್ಮೆಯ ಚಿತ್ರ ಬಂತು ಅಂತ ಕೂಡ ಒಳ್ಳೆ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ KD ಸಿನಿಮಾವನ್ನು ಯಾರೆಲ್ಲ ನೋಡಿಲ್ಲ ಈಗಲೇ ಹೋಗಿ ನೋಡಿ, ಅಷ್ಟು ಚೆನ್ನಾಗಿದೆ. ಪ್ರತಿಯೊಬ್ಬರ ಆ್ಯಕ್ಟಿಂಗು ಅಷ್ಟೇ. ಅದರಲ್ಲೂ ಲಾಸ್ಟ್ಗೆ ಸುದೀಪ್ ಅವರ ಎಂಟ್ರಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕ್ಲೈಮ್ಯಾಕ್ಸನ್ನು ಯಾರು ಕೂಡ ಊಹೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿಯ ಒಂದು ಕ್ಲೈಮ್ಯಾಕ್ಸನ್ನು ಕೊಟ್ಟಿದ್ದಾರೆ. ಜೋಗಿ ಪ್ರೇಮ್ ಅವರು ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ಅಣ್ಣ ತಮ್ಮನ ಸೆಂಟಿಮೆಂಟ್ ಆಗಿರ್ಬೋದು. ಸೊ ಎಲ್ಲೋ ಒಂದು ಕಡೆ ನಾವು ಅವರ ಸಿನಿಮಾದಲ್ಲಿ ತಾಯಿ ಮಗನ ಸೆಂಟಿಮೆಂಟನ್ನು ನೋಡ್ತಾ ಇದ್ವಿ, ಈಗ ಇದರಲ್ಲಿ ಅಣ್ಣ ತಮ್ಮನ ಸೆಂಟಿಮೆಂಟ್, ಅಕ್ಕ ತಮ್ಮನ ಸೆಂಟಿಮೆಂಟ್. ಸೊ ಹೀಗೆ ಸಂಬಂಧಗಳ ನಡುವೆ ಇರುವಂತಹ ಒಂದು ಕಥೆಯನ್ನು ಅದು ಯಾವ ರೀತಿ ಟರ್ನ್ ತಗೊಳ್ಳುತ್ತೆ, ಯಾವ ರೀತಿ ಒಂದು ಟ್ವಿಸ್ಟ್ ಆಗುತ್ತೆ ಅನ್ನೋದನ್ನು ನೀವು ಕೂಡ ನೋಡಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದರಲ್ಲೂ ಕ್ಲೈಮ್ಯಾಕ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥದ್ದು. ಅದರಲ್ಲೂ ಸುದೀಪ್ ಅವರ ಎಂಟ್ರಿ, ಲಾಸ್ಟಿಗೆ ಒಂದು ಏನು ಎಂಟ್ರಿ ಕೊಡ್ತಾರೋ ಸೊ ಅದು ಕೂಡ ಅಷ್ಟೇ ಚಿಂದಿ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ವೀಕೆಂಡ್ ಬಂತು, ಇನ್ಯಾಕೆ ತಡ, ಬೇಗ ಹೋಗಿ ಟಿಕೆಟನ್ನು ಬುಕ್ ಮಾಡ್ಕೊಳ್ಳಿ. KD ಸಿನಿಮಾವನ್ನು ಇವಾಗಲೇ ನೋಡಿ. ಯಾರೆಲ್ಲ ನೋಡಿದ್ದಾರೆ ಕಮೆಂಟ್ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.